ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮೈಸೂರು ಕೊಳ್ಳೇಗಾಲದ ಮಾರ್ಗದಲ್ಲಿರುವಂತಹ ಚಿಲುಕವಾಡಿ ಶಂಭುಲಿಂಗನ ಕ್ಷೇತ್ರಕ್ಕೆ ನಿಮಗೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಚಿಲುಕವಾಡಿ ಶಂಭುಲಿಂಗನ ಕ್ಷೇತ್ರ ಸ್ನೇಹಿತರೆ. ಹೇಳಿ, ಮರಸ್ವಾಮಿ ಅಂತನಾ? ದೇವಸ್ಥಾನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾವಾಗ ಪ್ರತಿಷ್ಠಾಪನೆ ಮಾಡಿರೋದು ಇದನ್ನು? 7 ವರ್ಷ ಆಯ್ತಾ? ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ. ಆಯಿತು, ಮಂಗಳಾರತಿ ಕೊಡಿ. ಇದೇ ಜಾಗದಲ್ಲಿ, ಇದೇ ಸ್ಥಳದಲ್ಲಿ 1500ರ ಕಾಲಘಟ್ಟದಲ್ಲಿ ನಿಜಗುಣ ಶಿವಯೋಗಿಗಳು ಈ ಒಂದು ಸ್ಥಳದಲ್ಲಿ ಬಂದು ಅವರು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅನೇಕ ಗ್ರಂಥಗಳನ್ನು ಬರೆದರು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಸಂಸ್ಕೃತದಲ್ಲಿ ದರ್ಶನಸಾರ, ಆತ್ಮತರ್ಕ ಚಿಂತಾಮಣಿ ಅಂತ ಹೇಳಿ 2 ಗ್ರಂಥಗಳನ್ನು ಬರೆಯಲಾಗುತ್ತೆ. ಈಗ ಸದ್ಯಕ್ಕೆ ಅದು ಲಭ್ಯ ಇಲ್ಲ. ಕನ್ನಡದಲ್ಲಿ ಸುಮಾರು 7 ಗ್ರಂಥಗಳನ್ನು ಬರೆದಿದ್ದಾರೆ. ಹೇಗೆ ಸಪ್ತರ್ಷಿ, ಸಪ್ತ ಸ್ವರ ಮತ್ತು ಸಪ್ತಸಾಗರ ಅನ್ನೋ ರೀತಿಯಲ್ಲಿ ಇವರು ಒಂದು 7 ಗ್ರಂಥಗಳನ್ನು ಬರೆದಿದ್ದಾರೆ ಕನ್ನಡದಲ್ಲಿ. ಅದು ತುಂಬ ಪ್ರಮುಖವಾದಂತಹ ಪುಸ್ತಕ ಅಂತ ಹೇಳಲಾಗುತ್ತೆ. ಅದರಲ್ಲಿ ಕೈವಲ್ಯ ಪದ್ಧತಿ, ಅನುಭವ ಸಾರ, ಪರಮಾನುಭಾವ ಬೋಧೆ, ಪರಮಾರ್ಥ ಪ್ರಕಾಶಿಕೆ, ಪರಮಾರ್ಥ ಗೀತೆ, ಅನುಭವ ವಿವೇಕ ಚಿಂತಾಮಣಿ, ಮತ್ತು ಇನ್ನೊಂದು 63 ಜನರ ಪುರಾತನರ ತ್ರಿವಿಧಿ ಅಂಥೇಳಿ ಸುಮಾರು ಅದು ಶಿವಗಣಗಳಿಗೆ ಮತ್ತು ಮೊದಲ ಶಿವಭಕ್ತರ ಸಂಬಂಧಪಟ್ಟಂತಹ ಮಾಹಿತಿಗಳ ಬಗ್ಗೆ ಹೇಳುತ್ತೆ. ಹಾಗಾಗಿ ಇಷ್ಟು ಕನ್ನಡದಲ್ಲಿ ಉಪಸ್ಥಿತಿ ಇರುವಂತಹ ಪುಸ್ತಕಗಳು ಸ್ನೇಹಿತರೆ. ಇದನ್ನೆಲ್ಲ ಇದೇ ಸ್ಥಳದಲ್ಲಿ ಕೂತು 1500ರ ಕಾಲಘಟ್ಟದಲ್ಲಿ ನಿಜಗುಣ ಶಿವಯೋಗಿಗಳು ಇದನ್ನು ಈ ಸ್ಥಳದಲ್ಲಿ ಆ ಗ್ರಂಥಗಳನ್ನೆಲ್ಲ ಬರೆದರು ಅಂತ ಹೇಳಲಾಗುತ್ತೆ. ಆ 7 ಗ್ರಂಥಗಳು ಏನಿದೆ, ಕೈವಲ್ಯ ಪದ್ಧತಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ಕೈವಲ್ಯ ಪದ್ಧತಿಯಲ್ಲಿ ನೀವು ಯೋಗ ಪ್ರತಿಪಾದನೆ, ಜ್ಞಾನ ಪ್ರತಿಪಾದನೆ, ಶಿವಕಾರುಣ್ಯಗಳ ಬಗ್ಗೆ ಮಾಹಿತಿಗಳನ್ನು ನೀವು ಕಲೆ ಹಾಕ್ಬೋದು. ಅದು ಷಟ್ ಸ್ಥಳ ಸಿದ್ಧಾಂತ ಅಂತ ಹೇಳಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೊಡುತ್ತೆ. ಇನ್ನೊಂದು ಬಂದು ವಿವೇಕ ಚಿಂತಾಮಣಿ ಅಂತೇಳಿ, ಅದು ಕನ್ನಡ ಸಾಹಿತ್ಯದಲ್ಲಿ ಮೊದಲನೆಯ ವಿಶ್ವಕೋಶ ಅಂತ ಹೇಳಲಾಗುತ್ತೆ. ಆ ವಿಶ್ವಕೋಶವನ್ನು ಬರೆದಂಥವರೇ ನಿಜಗುಣ ಶಿವಯೋಗಿಗಳು. ಇದೇ ಸ್ಥಳದಲ್ಲಿ ಕೂತು ಆ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಇನ್ನೊಂದು ಅನುಭವ ಸಾರ ಅಂತೇಳಿ, ಆ ಅನುಭವ ಸಾರ ಕನ್ನಡದ ಸುಮಾರು 10 ಉಪನಿಷತ್ತುಗಳ ಸಾರಾಂಶವನ್ನು ಸರಳ ರೂಪದ ಸರಳ ಭಾಷೆಯಲ್ಲಿ ಬರೆದಿರುವಂತಹ ಒಂದು ಪುಸ್ತಕ. ಇನ್ನೊಂದು ಬಂದು ಪರಮಾರ್ಥ ಪ್ರಕಾಶಿಕೆ ಅಂತೇಳಿ, ಇದು ಸಂಸ್ಕೃತದಲ್ಲಿ ಇದ್ದಂತಹ ಶಿವಯೋಗ ಪ್ರದೀಪಿಕಾ, ಶಿವಯೋಗ ಪ್ರದೀಪಿಕಾ ಅನ್ನುವಂತಹ ಸಂಸ್ಕೃತದ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಅವರು ಪರಮಾರ್ಥ ಪ್ರಕಾಶಿಕೆ ಅಂತೇಳಿ ಬರೆಯಲಾಗಿದೆ. ಇದರಲ್ಲಿ ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ಕಾಣಬಹುದು. ಇನ್ನೊಂದು ಅನುಭವ ಬೋಧೆ ಅಂತ ಒಂದು ಬರುತ್ತೆ. ಅದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಉಲ್ಲೇಖವಾಗುವಂತಹ ಯಜ್ಞವಲ್ಕ್ಯ ಮತ್ತು ಕಾತ್ಯಾಯಿನಿ ಮೈತ್ರಿಯ ಸಂಬಂಧಪಟ್ಟಂತಹ ಸಂಭಾಷಣೆಗಳನ್ನು ಈ ಪುಸ್ತಕದಲ್ಲಿ ನೀವು ಕಾಣಬಹುದು. ಇನ್ನೊಂದು ಬಂದು ಪರಮಾರ್ಥ ಗೀತೆ ಅಂತೇಳಿ, ಅದು ಯೋಗ ವಸಿಷ್ಠ ಸಂಸ್ಕೃತದಲ್ಲಿದ್ದಂತಹ ಒಂದು ಪುಸ್ತಕ. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅದನ್ನು ಪರಮಾರ್ಥ ಗೀತೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ನೀವು ತಾನು ಯಾರು, ಇದು ಒಂದು ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ವಿಷಯ ಆಗಿರೋದ್ರಿಂದ ಆ ಒಂದು ನಮ್ಮ ಸೃಷ್ಟಿ ಹೇಗಾಯಿತು ಮತ್ತು ಈ ಬಂಧನದಿಂದ ತಪ್ಪಿಸಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಸರಳವಾಗಿ ಅದರ ಬಗ್ಗೆ ಮುಕ್ತಿಯ ಮಾರ್ಗವನ್ನು ಹೇಳಿದ್ದಾರೆ. ಹಾಗೆ ಕೊನೆಯದಾಗಿ ತುಂಬ ಮಹತ್ವವುಳ್ಳ ಇನ್ನೊಂದು ಕೃತಿ ಯಾವುದಪ್ಪ ಅಂತೇಳಿದ್ರೆ, 77 ತ್ರಿಪದಿಗಳಲ್ಲಿ ರಚನೆ ಮಾಡಿರುವಂತಹ 63 ಜನರ ಶಿವಭಕ್ತರೇನಿದ್ದಾರೆ, ಆ 63ರ ತ್ರಿವಿಧಿ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಸುಮಾರು 63 ಜನರ ಶಿವಭಕ್ತರ ಮಾಹಿತಿಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದನ್ನು ಕೂಡ ಜನಸಾಮಾನ್ಯರಿಗೆ ತಲುಪಿಸಿಕೊಡುವಂತಹ ಕೆಲಸವನ್ನು ಈ ನಿಜಗುಣ ಶಿವಯೋಗಿಗಳು ಹಿಂದೆ
1500 ಕಾಲಘಟ್ಟದಲ್ಲಿ ಮಾಡಿದರು ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಅವರೊಬ್ಬರು ಶಿವಭಕ್ತರು ಹೌದು, ಪ್ರಜಾಪ್ರಿಯರು ಹೌದು, ರಾಜರು ಹೌದು. ಹಿಂದೆ ಈ ಒಂದು ಗಾಳಿಪುರ ಪಕ್ಕದಲ್ಲಿದ್ದಂತಹ ಒಂದು ಗಾಳಿಪುರ ಅಂತ ಹೇಳಿ ಕರೆಯಲಾಗುತ್ತೆ. ಅದು ಕಾವೇರಿ ತಟದಲ್ಲಿ ಬರುತ್ತೆ ಅಂತ ಹೇಳಲಾಗುತ್ತೆ. ಆ ಒಂದು ಸ್ಥಳದಲ್ಲಿ ಹಿಂದೆ ಇವರು ಮಹಾರಾಜರಾಗಿದ್ದರು, ಪಾಳ್ಯಗಾರರಾಗಿದ್ದರು ಅಂತ ಹೇಳಲಾಗುತ್ತೆ. ಒಂದು ಕಾಲಘಟ್ಟದಲ್ಲಿ ಅವರಿಗೆ ಈ ಭೌತಿಕ ಸುಖದ ಬಗ್ಗೆ ವೈರಾಗ್ಯ ಉಂಟಾಗಿ ಈ ಶಂಭುಲಿಂಗನ ಕ್ಷೇತ್ರಕ್ಕೆ ಬರ್ತಾರೆ. ಈ ಶಂಭುಲಿಂಗನ ಕ್ಷೇತ್ರಕ್ಕೆ ಬಂದು ಇಲ್ಲಿ ಆ ಒಂದು ಹಲವಾರು ಕೃತಿಗಳ ಬಗ್ಗೆ ರಚನೆ ಮಾಡಿ ಶಿವಧ್ಯಾನವನ್ನು ಮಾಡಿ ನಿಜಗುಣ ಶಿವಯೋಗಿಗಳು ಅಂತ ಹೇಳಿ ಅನ್ನಿಸ್ಕೋತಾರೆ. ಹಾಗಾಗಿ ಅವರನ್ನು ನಿಜಗುಣ ಮತಿಗಳು, ನಿಜಗುಣ ಯೋಗೀಂದ್ರರು, ನಿಜಗುಣ ಶಿವಯೋಗಿಗಳು ಅಂತ ಕೂಡ ಕರೆಯಲಾಗುತ್ತೆ. ನಿಜಗುಣ ಶಿವಯೋಗಿಗಳು ತಪಗೈದಂತಹ ಒಂದು ಗುಹೆ ಇರುವಂತಹ ಸ್ಥಳ ಈ ಒಂದು ಕ್ಷೇತ್ರ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಸ್ಥಳ ಸ್ನೇಹಿತರೆ. ಇದು ಬಂದು ನಿಜಗುಣ ಶಿವಯೋಗಿಗಳ ತಪಸ್ಸು ಮಾಡಿದಂತಹ ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸೊ ಇದೇ ಸ್ಥಳದಲ್ಲಿ ನಿಜಗುಣ ಶಿವಯೋಗಿಗಳು ವಾಸ ಮಾಡ್ತಾಯಿದ್ರು. ಇದು ತಪಸ್ಸು ಗಡಿ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಿಜಗುಣ ಶಿವಯೋಗಿಗಳು ಹಲವಾರು ಕೃತಿಗಳನ್ನು ರಚನೆ ಮಾಡಿದಂತಹ ಸ್ಥಳ ಮತ್ತು ಶಿವನನ್ನು ಧ್ಯಾನ ಮಾಡಿದಂತಹ ನಿಜಗುಣ ಶಿವಯೋಗಿಗಳ ಒಂದು ಗುಹೆ. ಅವರದ್ದು ಒಂದು ಫೋಟೋ ಅಲ್ಲಿ ಇಟ್ಟಿದ್ದಾರೆ ನೋಡಿ. ನಿಜಗುಣರು 12 ವರ್ಷ ಕಾಲ ಇಲ್ಲಿ ತಪಸ್ಸನ್ನು ಮಾಡಿ ಶಂಭುಲಿಂಗನ ಮುಂದೆ ಕುಳಿತು 6 ಶಾಸ್ತ್ರ ಗ್ರಂಥಗಳನ್ನು ಬರೆದು ಈ ದೇಶಕ್ಕೆ ಪ್ರಸಿದ್ಧಿಯಾಗಿದ್ದಾರೆ. ಆ ನಿಜಗುಣರ ಬಗ್ಗೆ ನಮ್ಮ ಈ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಈ ಊರಿನ ಜನಗಳಿಗೆ ಇನ್ನೂ ತಿಳುವಳಿಕೆ ಸಾಲದು. ಇದು ಏನಿದ್ರು ಉತ್ತರ ಕರ್ನಾಟಕ ಜನಗಳಿಗೆ ತುಂಬ ನಿಜಗುಣರ ಭಕ್ತರು ಅಂದರೆ ಅಲ್ಲಿ ಹಿರಿಯ ಭಕ್ತರು ಇರೋದು ನಿಜಗುಣ ಉತ್ತರ ಕರ್ನಾಟಕದಲ್ಲಿ. ಅವರು ಪ್ರತಿ ವರ್ಷ ಇವಾಗಲೂ ಪ್ರತಿ ಯುಗಾದಿ ಹಬ್ಬಕ್ಕೆ 100 ಜನ ಬಂದು ಇಲ್ಲಿ ನಿಜಗುಣರ ಬಗ್ಗೆ ಪ್ರವಚನ ಮಾಡ್ತಾರೆ. ಅವ್ರು ಯಾರು ಅಂತಂದರೆ ಹುಬ್ಬಳ್ಳಿ ಪಕ್ಕ ಗೋಪನಕೊಪ್ಪದಲ್ಲಿ ಸಿದ್ಧವೀರ ಸ್ವಾಮಿಗಳು ಮಠ ಅಂತಂದಿದೆ. ಇವಾಗಿರೋರು 4ನೇ ಸ್ವಾಮಿಗಳು, ನಾ ಬಲ್ಲಾಗೆ 4ನೇವರೆಗೆ ಇರೋರು. ನಾನು ಮನೆ ಸಿದ್ಧ ಸ್ವಾಮಿಗಳೇ ಬಲ್ಲಿ ನಾನು. ಆ ಕಾಲದಿಂದ ಬಂದು ಇಲ್ಲಿ ಪ್ರವಚನ ಮಾಡ್ತಾರೆ ಆಯಿತಾ. ಅವರು ಇಲ್ಲಿ ತಪಸ್ಸು ಮಾಡಿ 6 ಗಂಟವನ್ನು ಶಂಭುಲಿಂಗನ ಮುಂದೆ ಕುಳಿತು ಬರೆದರು. ಅದಕ್ಕೋಸ್ಕರವಾಗಿ ಪ್ರತಿಯೊಂದು ನಾಮಾಂಕಿತದಲ್ಲಿ ಕೊನೆಯಲ್ಲಿ ಶಂಭುಲಿಂಗ ನಾಮನೇ ಇಟ್ಟಿದ್ದಾರೆ. ಪ್ರತಿಯೊಂದು ಇದರಲ್ಲೂ ಇಟ್ಟಿದ್ದಾರೆ. ಅವರು ಶಂಭುಲಿಂಗನ ಭಕ್ತರು. ಯಾರು? ಶಂಭುಲಿಂಗನ ಶಿಷ್ಯರವರು. ಹಾಗಾಗಿ ನಿಜಗುಣ ಶಿವಯೋಗಿಗಳ ಗುರುಗಳು ಶಂಭುಲಿಂಗ ಸ್ವಾಮಿಗಳು. ಅವರ ಒಂದು ಉಪಸ್ಥಿತಿಯಲ್ಲಿ ಇವರು ಅವ್ರ ಮುಂದೆ ಕೂತು ಬರೆದಿರೋದು. ಆಯ್ತಾ. ಒಂದು ಪ್ರತೀತಿ ಇನ್ನೊಂದಿದೆ, ಶಂಭುಲಿಂಗನಲ್ಲಿ ಐಕ್ಯವಾದರು ಅಂತ ಒಂದು ಪ್ರತೀತಿ ಇದೆ ನಿಜಗುಣರು. ಕೆಲವರು ಹೇಳ್ತಾರೆ. ಅದರಿಂದ ಶಂಭುಲಿಂಗ ಕ್ಷೇತ್ರ, ನಿಜಗುಣ ಕ್ಷೇತ್ರ ಎರಡೂ ಇದೆ ಇದಕ್ಕೆ. ಆದ್ದರಿಂದ ಇದು ಬಹಳ ಪ್ರಸಿದ್ಧಿಯಾದ ನಿಜಗುಣರ ಬಗ್ಗೆ ತಿಳುವಳಿಕೆ ತಿಳ್ಕೊಂಡಿರ್ತಕ್ಕಂಥ ಜನ ಉತ್ತರ ಕರ್ನಾಟಕ ಜನ ಅಂದರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಇದು ಬಂದು ನಿಜಗುಣ ಶಿವಯೋಗಿಗಳು, ನಂದೀಶ್ವರರು, ಸುಖಮುನಿಗಳು. ಇಲ್ಲಿರುವಂಥದ್ದು ಪಾರ್ವತಿ ದೇವಿಯ ಮೂರ್ತಿ. ಇದು ಬಂದು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗಿರುವಂತಹ ಜ್ಞಾನ ಸಂಕೇತವಾಗಿರುವಂತಹ ದಕ್ಷಿಣ ಮೂರ್ತಿ ವಿಗ್ರಹ ನೋಡ್ತಾ ಇದ್ದೀರಾ. ಸೊ ಕೊನೆಯದಾಗಿ ಮೂಲೆಯಲ್ಲಿರುವಂಥದ್ದು ವಿನಾಯಕನ ಒಂದು ವಿಗ್ರಹ. ಸೊ ಸ್ನೇಹಿತರೆ, ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದು ಮೇಲೆ ಇನ್ನೊಂದು ಗವಿ ಇದೆ ಸ್ನೇಹಿತರೆ. ಹಾಂ, ಏನು ಹೇಳಿ? ಅಲ್ಲಿ ಹೋಗೋಣ ಹೊರಗಡೆ. ಯಾಕಡೆ? ಇಲ್ಲಿ ಹೋಗೋಕ್ಕಾಗಲ್ಲ, ಮೇಲೆ ಹೋಗ್ಬೇಕು. ಇಲ್ಲಿ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಹೋಗ್ಬೋದಾ? ನಮ್ಮ ಜೊತೆಲಿ ಅರ್ಚಕರು ಇದ್ದಾರೆ. ಸೊ ಮೇಲ್ಗಡೆ ಈ ಚಿಲುಕ್ವಾಡಿ ಶಂಭುಲಿಂಗನ ಕ್ಷೇತ್ರ ಏನಿದೆ, ಇದ್ರ ಮೇಲ್ಭಾಗದಲ್ಲಿ ಒಂದು ಅಮೃತ ಕೊಳ ಅಂತ ಇದೆಯಂತೆ. ಅದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಬನ್ನಿ ಅಮೃತ ಕೊಳವನ್ನು ನೋಡೋಣ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಶಂಭುಲಿಂಗನ ಕ್ಷೇತ್ರ ಚಿಲುಕವಾಡಿ. ಇನ್ನೂ ಸ್ವಲ್ಪ ದೂರ ಹೋಗಬೇಕು ಅಂತ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆ ಹೋಗ್ಬೇಕು. ಹಾಂ,
ಇದು ಬಂದು ಚಿಲುಕೋಡಿ ಬೆಟ್ಟದ ಮೇಲ್ಭಾಗದಲ್ಲಿ ಇದೆ ಅಂತ ಕಾಣಿಸುತ್ತೆ. ಹಾಂ, ಆವಾಗವಾಗ ಬರ್ತೀರಾ. ಸ್ವಲ್ಪ ಕಲ್ಲು ಮಣ್ಣು ಇದೆ ಅಷ್ಟೇ. ಇದೇನಾ? ಓ, ಇದು ಬಂದು ಸಂಜೀವಿನಿ ಕೊಳ ಅಥವಾ ಅಮೃತ ಕೊಳ ಅಂತ ಹೇಳಲಾಗುತ್ತೆ. ನಮ್ಮ ಜೊತೆಲಿ ಇಲ್ಲಿ ಅರ್ಚಕರಿದ್ದಾರೆ, ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಹಂಚ್ಕೋತಾರೆ. ಈ ಹಿಂದೆ ಒಂದು ಪ್ರತೀತಿ ಇದೆಯಂತೆ. ಯಾವುದಪ್ಪ ಆ ಪ್ರತೀತಿ ಅಂತ ಹೇಳಿದ್ರೆ, ಈ ಒಂದು ಸ್ಥಳದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಂದು ಅಮೃತ ಕೊಳ ಅಂಥೇಳಿ ಇಲ್ಲಿ ಸಿಕ್ಕುವಂತಹ ನೀರಿನ ಜಲವನ್ನು ತಗೊಂಡು ಬಂದು ಆ ಚಿಲುಕೋಡಿ ಶಂಭುಲಿಂಗನ ಕ್ಷೇತ್ರ ಕೆಳಗಡೆ ಇರುವಂತಹ ಲಿಂಗಕ್ಕೆ ಪೂಜೆ ಮಾಡಿ ಆ ಸ್ವಾಮಿಯ ಶಂಭುಲಿಂಗೇಶ್ವರನನ್ನು ನೆನೆದು ಕೊನೆಗಾಲದಲ್ಲಿರುವಂಥವರಿಗೆ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ಈ ನೀರನ್ನು ಸಿಂಪಡಿಸಿದರೆ ಅವರು ಎದ್ದು ಕೂರ್ತಾಯಿದ್ರಂತೆ. ಮತ್ತು ಇನ್ನೂ ಒಂದು 60-100 ವರ್ಷಗಳ ಕಾಲ ಬದುಕ್ತಾಯಿದ್ರು ಅಂತ ಇಲ್ಲಿನ ಜನರ ನಂಬಿಕೆ. ಇದ್ರ ಬಗ್ಗೆ ನಮ್ಮ ಅರ್ಚಕರಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳೋಣ ಬನ್ನಿ ಸ್ನೇಹಿತರೆ. ನೋಡಿ, ಆ ಒಂದು ಅಮೃತ ಕೊಳ ಸ್ಥಿತಿ ಇರುವಂತಹ ಸ್ಥಳ. ಈ ಜಲದ ನೀರಿಗೆ ಪಕ್ಕದ ರಾಜ್ಯದ ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ ಹಲವಾರು ಭಕ್ತರು ಇದರ ಬಗ್ಗೆ ಮಾಹಿತಿ ಇದ್ದವರು ಈ ಸ್ಥಳಕ್ಕೆ ಅಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಭೇಟಿ ಕೊಟ್ಟು ತಮ್ಮ ಮರಣದ ಸಂದರ್ಭದಲ್ಲಿ ಶಂಭುಲಿಂಗನ ಮೊರೆ ಹೋಗಿ ಈ ಜಲವನ್ನು ಸಿಂಪಡಿಸಿದರೆ ಆ ವ್ಯಕ್ತಿ ಎದ್ದು ಕೂರ್ತಾಯಿದ್ರಂತೆ. ಅಂತಹ ಅಮೃತ ಕೊಳ ಇದ್ದಂತಹ ಸ್ಥಳ ಸ್ನೇಹಿತರೆ. ಹೀಗೆ ಇದನ್ನು ಮುಚ್ಚಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಅರ್ಚಕರನ್ನು ಕೇಳೋಣ ಬನ್ನಿ. ಪ್ರಕಾಶ್ ಅಂತ ಚಿಲುಕೋಡಿ ಅರ್ಚಕರು. ಇಲ್ಲಿ ಚಿಲುಕೋಡಿ ಬೆಟ್ಟದಲ್ಲಿ ಮೇಲುಗಡೆ ಅಮೃತ ಕೊಳ ಅಂತ ಇದೆ. ಅಮೃತ ಕೊಳ ಇದ್ದಾಗ ಅಲ್ಲಿ ಹಿಂದೆ ಏನಾಗಿದೆ ಅಂದರೆ, ಹಿಂದೆ ಜೀವ ಹೋಗಿದವರಿಗೆ ಅಲ್ಲಿ ಅಮೃತ ಕೊಳದಲ್ಲಿ ನೀರು ತಗೊಂಡೋಗಿ ಕುಡಿಸಿದಾಗ ಅಲ್ಲಿ ಬದುಕ್ತಿರಂತೆ ಹಿಂದೆ. ಅದರಿಂದ ಅದು ಪ್ರತಿಷ್ಠೆ ಬಂದು ಇವಾಗ ಇದು ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಮುಚ್ಚಿಬಿಟ್ಟಿದ್ದಾರೆ. ಅದರಿಂದ ಈಗ ಯಾವ ಕಾಲದವರೆಗೆ ಇತ್ತು? ಹಿಂದೂ ಕಾಲದವರೆಗೆ ಇತ್ತು. ನಮಗೆ ಗೊತ್ತಿಲ್ಲ ಇದು ಇವಾಗ. ಯಾವ ಮುಚ್ಚಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ನಮ್ಗೆ ಗೊತ್ತಿಲ್ಲ. ಅದು ಅಂದರೆ ಒಂದು ಇತ್ತೀಚೆಗೆ ಕೆಲವೊಂದು ವರ್ಷಗಳ ಕಾಲ ಹಿಂದೆ ಇದನ್ನು ಮುಚ್ಚಿದ್ರು ಅಂತ. ವರ್ಷದ ಕಾಲಕ್ಕೆ ಹಿಂದೆ ಮುಚ್ಚಿದ್ರು. ಈಗ ಹಾಗಾಗಿ ಅನಾದಿ ಕಾಲದಿಂದನೂ ಈ ಒಂದು ಅಮೃತ ಕೊಳದ ಬಗ್ಗೆ ಇಲ್ಲಿ ಉಪಸ್ಥಿತಿ ಇತ್ತು. ಇದರ ಬಗ್ಗೆ ಮಾಹಿತಿ ಗೊತ್ತಿತ್ತು. ಇದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಮುಚ್ಚಿಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಈಗ ಏನಕ್ಕೆ ಮುಚ್ಚಿದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿದೆ? ಅದು ಮಾಹಿತಿ ಅಂದರೆ ಹಿಂದೆ ಪರಿಸ್ಥಿತಿ ಇದೇ ರೀತಿ ಆಯ್ತಿತ್ತಲ್ಲ. ಹಿಂದೆ ಅಮೃತ ಕೊಳ ಇತ್ತು. ಅದರಿಂದ ಜೀವ ಹೋದವ್ರಿಗೆ ನೀರು ಕುಡಿಸಿದ್ರು, ಅಭಿಷೇಕ ಮಾಡಿ ನೀರು ಕುಡಿಸಿದಾಗ ಜೀವ ಬದುಕ್ತಿದ್ದಂತೆ. ಅದಕ್ಕೆ ಇವಾಗ ಅದು ಮುಚ್ಚಿಬಿಟ್ಟಿದ್ದಾರೆ. ಈಗ ಯಾರು ಬರಬಾರ್ದು ಅಂದ್ಬಿಟ್ಟು ಆ ಥರ ಮುಚ್ಚಿಬಿಟ್ಟಿದ್ದಾರೆ ಈಗ. ಹಾಂ, ಹೌದಾ. ಇದಕ್ಕೆ ಭಾಳಷ್ಟು ಜನ ತಮಿಳುನಾಡು, ಆಂಧ್ರ ಪ್ರದೇಶ ಕಡೆ ಎಲ್ಲ ಬರ್ತಿದ್ದಾರೆ. ಬರ್ತಾ ಇರ್ತಾರೆ ಆಂಧ್ರ ಕಡೆ. ಮತ್ತು ಜನಗಳ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದರಿಂದ ಇಲ್ಲಿ ಭಕ್ತರು ಜಾಸ್ತಿ ಬರ್ತಾರೆ. ಅದರಿಂದ ಇದು ಬಂದು ಅಮೃತ ಕೊಳ ಅಂತ ಇದು. ಧನ್ಯವಾದಗಳು. ಆಯ್ತು ಸರ್. ಹಾಗೆ ಈ ಚಿಲುಕೋಡಿ ಅಮೃತ ಕೊಳದ ಮುಂಭಾಗದಿಂದ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಇನ್ನೊಂದು ಮುಪ್ಪಿನ ಷಡಕ್ಷರಿ ದೇವರು ಅಂಥೇಳಿ ನಿಜಗುಣ ಶಿವಯೋಗಿಗಳ ಸಮಕಾಲೀನದವರು
ಅವ್ರದ್ದು ಕೂಡ ಒಂದು ಗುಹೆ ಇಲ್ಲಿ ಉಪಸ್ಥಿತಿ ಇದೆ. ಬನ್ನಿ ನೋಡೋಣ. ಸೊ ಇದು ಬಂದು ನಿಜಗುಣ ಶಿವಯೋಗಿಗಳ ಸಮಕಾಲೀನರವರಾಗಿದ್ದಂತಹ ಯರಗಂಬಳ್ಳಿ ಮೂಪಿನ ಷಡಕ್ಷರಿ ದೇವರ ಒಂದು ಗುಹೆ, ಅವರ ಮಠ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಒಳಗಡೆ ಬೀಗ ಹಾಕ್ಬಿಟ್ಟಿದ್ದಾರೆ, ಇದು ನೋಡ್ತಾ ಇದ್ದೀರಲ್ಲ, ನೋಡ್ಕೊಳ್ಳಿ. ಇದೇ ಮುಪ್ಪಿನ ಷಡಕ್ಷರಿ ದೇವರ ಒಂದು ಉಪಸ್ಥಿತಿ ಇದ್ದಂತಹ ಒಂದು ಸನ್ನಿಧಾನ. ಹಾಗೆಯೇ ಸ್ನೇಹಿತರೆ, ಪಕ್ಕದಲ್ಲೊಂದು ನಿಜಗುಣ ಅನುಭವ ಮಂಟಪ ಅನ್ನುವಂತಹ ಒಂದು ಮಂಟಪವೂ ಕೂಡ ಇಲ್ಲೊಂದು ಇದೆ. ಇಲ್ಲಿ ಶಿವನ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳನ್ನು ಚರ್ಚೆ ಮಾಡುವಂತಹ ಒಂದು ಅನುಭವ ಮಂಟಪ. ಓಂ ನಮಃ ಶಿವಾಯ. ಹೀಗೆ ನೀವು ಸುತ್ತ ನೋಡ್ತಾ ಇದ್ದೀರಲ್ಲ, ಇದರ ಸುತ್ತ ಕೂಡ 63 ಜನರ ಶಿವಭಕ್ತರ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗಾಗಿ ಹಿಂದೆ 5 ಮತ್ತು 7ನೇ ಶತಮಾನದಲ್ಲಿ 17 ಜನ ಶಿವಭಕ್ತರು, ಮತ್ತು 7ನೇ ಶತಮಾನದ ಮಧ್ಯಭಾಗದಲ್ಲಿ 11 ಶಿವಭಕ್ತರು, ಮತ್ತು 9ನೇ ಶತಮಾನದಲ್ಲಿ ಸುಮಾರು 13 ಜನ ಶಿವಭಕ್ತರು. ಹಾಗೆ 7 ಮತ್ತು 9ನೇ ಮಧ್ಯಭಾಗದ ನಡುವೆ ಸುಮಾರು 22 ಶಿವಭಕ್ತರು ಬರ್ತಾರೆ. ಹಾಗಾಗಿ ಟೋಟಲಾಗಿ ಸುಮಾರು 63 ಜನ ಪುರಾತನರ ಬಗ್ಗೆ, ಶಿವಭಕ್ತರ ಬಗ್ಗೆ ಸುತ್ತಲೂ ಕೂಡ ನಿಜಗುಣ ಶಿವಯೋಗಿ ಉಪಸ್ಥಿತಿ ಇರುವಂತಹ ಈ ನಿಜಗುಣ ಮಂಟಪದ ಸುತ್ತಲೂ ಕೂಡ ಅವರ ಒಂದು ಚಿತ್ರಪಟಗಳನ್ನು ನೀವು ನೋಡ್ಬೋದು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಸುತ್ತಲೂ ಕೂಡ 63 ಜನರ ಅವರ ಉಪಸ್ಥಿತಿ ಇದೆ. ಮೇಲೆ ಕಾಣ್ತಾ ಇರುವಂಥದ್ದು ಕಾಣಿಸ್ತಾ ಇದೆಯೋ ಹೇಗೋ ಗೊತ್ತಾಯ್ತಾ ಇಲ್ಲ. ಹಿಂದೆ ಸುತ್ತಲೂ ಕೂಡ ಪ್ರತಿಯೊಬ್ಬರ ಒಂದು ಶಿವಭಕ್ತರ ಚಿತ್ರಪಟವನ್ನು ಸುತ್ತಲೂ ಕೂಡ ಅದನ್ನು ಕಟ್ಟಲಾಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಬಂದರೆ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ಕಲೆ ಹಾಕ್ಬೋದು. ವೀಕ್ಷಕರೇ, ನಾನು ಈಗ ಸುತ್ತ ಏನು ಹೇಳ್ಕೊಂಡು ಬಂದೆ, ತೋರಿಸ್ಕೊಂಡು ಬಂದೆ, ಅವ್ರ ಬಗ್ಗೆ ಒಂದಷ್ಟು ಅವರ ಹೆಸರುಗಳ ಬಗ್ಗೆ ಉಲ್ಲೇಖವನ್ನು ಕೊಡ್ತೀನಿ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ನನ್ನ ಹತ್ರ ಇದೆ. ಹಾಗಾಗಿ ಹೇಳ್ಕೊತಾ ಬರ್ತೀನಿ. ನೀವೇನು ಸುತ್ತ ನೋಡಿದ್ದೀರಾ ಅವ್ರ ಬಗ್ಗೆ, ಅವ್ರಿಗಿರುವಂತಹ ಒಂದು ಹೆಸರುಗಳೇನಿದೆ ಅದನ್ನು ನಿಮ್ಮ ಮುಂದೆ ಹೇಳ್ಕೊತಾ ಬರ್ತೀನಿ. ಇವರನ್ನು 63 ಜನ ಪುರಾತನಿಯರು ಅಂತ ಕರೀತಾರೆ. ಇವರೆಲ್ಲ ಮೊದಲ ಶ್ರೇಷ್ಠ ಶಿವಭಕ್ತರು. ಇವರ ಬಗ್ಗೆ ಇಲ್ಲಿನ ನಿಜಗುಣ ಶಿವಯೋಗಿಗಳು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅವರ ಹೆಸರುಗಳು ಬಂದು ತಿರುನೀಲಕಂಠರ್, ಇಹಪಗೆಯಾಂಡರ್, ಕೊಲ್ಪುಲಿಯಾಂಡರ್, ಚಂಡೀಶರ್, ಚಿರುತೊಂಡರ್, ಹಿರಿಭಕ್ತರ್, ಚಿರುತೊಣೆಯಾಂಡರ್, ಕುಲಚೆಂಗರ್, ಕಲಿಕಂಬರ್, ಮಾನಕಂಜರರ್, ಕಣ್ಣಪ್ಪರ್, ಪೊಗಳ್ಚರರ್, ಅರಿವಾಳ್ ತಾಂಡರ್, ತಿರುಕುರುಪೆ ತೊಂಡರ್, ಎಣಿದಿನಾಥರ್, ಸೇದಿರಾಜರ್, ಕುಲಚಾರ್ಯರ್, ನಾಟ್ಯಮಿಗೆ ತಾಂಡರ್, ಕಳಚಿತ್ತಿಯಾಂಡರ್, ವಾಗೀಶರ್, ತಿರುಜ್ಞಾನ ಸಂಬಂಧರ್, ಮಂಗಯ್ಯ ಕರಸಿ, ಸೌಂದರ್ಯ ಪಾಂಡರ್, ವೇಲ್ಕೋತ್ತರ್, ಅಮರನೀತಿಗಳು, ಊರ್ಪಶಿಲಿಯಾಂಡರ್, ತಿರುನಾಲ್ವವರ್, ಹಯಡಿಯರ್, ಕಲಿಗಣನಾಥರ್, ಓಹಿಲರ್, ಕಳಚೆಂಗ ಪೆರುಮಾಳರ್, ಸಾಂಕೈನಾರರ್, ತಿರುಮೂಲರ್, ನೈಷರರ್, ಪಗಳ್ತೊಣೆಯಾಂಡರ್, ಹಳಗಾಂಡ ಮೂರ್ತಿಗಳು, ಕಂಗುಲಿಯ ಕಲಿಯರ್, ಕಣಂಬುಲ ನಂಬಿಯರ್, ಕಲಿಯನಾರ್, ಹಿಳಿಯಾಂಡ ಗುಡಿಮಾರರ್, ಮುರುಗರ್, ಚೊಕ್ಕನೈನಾರರ್, ತಿರುನೀಲಕಂಠಪಾಣರ್, ಸೋಮಶಿಮಾರರ್, ಕಡಬೂರ ಕಾರಿಯರ್, ನಮಿನಂದಿಯರ್, ರುದ್ರಪಶುಪತಿಗಳು, ನೀಲನಕ್ಕರ್, ಹತಿಭಕ್ತಿಯರ್, ಅಹಪೂತಿಯಡಿಯರ್, ಹಚುತ್ಯರು, ಚಿರುಪುಲಿಯಾಂಡರ್, ಮೊಣೆಯಾಂಡರ್, ಅಡವಗೆಯ ಪೆರುಮಾಳರ್, ನರಸಿಂಗ ಮೊಣೆಯಾಂಡರ್, ಸೌಂದರ್ಯ ನಂಬಿಯರ್, ಜಡೆಯನೈನಾರರ್, ಯಶಜ್ಞಾನ ದೇವಿಯರ್, ಪೆರುಮಾಳವಿ ಕುರುಂಬರ್, ಕಲಿಕಾಮರ್, ಮೇರೆಮಿಂಡರ್, ಚೇರಮರ್, ಕರಿಕಾಲಮ್ಮ, ಇಷ್ಟು ಜನ 63 ಜನ ಪುರಾತನಿಯರು ಅಂತ ನಾನೀಗ ಏನು ಹೇಳಿದೆ ಅದನ್ನೇ ನಿಮಗೆ ಆಗಲೇ ತೋರಿಸಿದಂತಹ ಚಿತ್ರಪಟಗಳು. ಸೊ ಇದ್ರ ಬಗ್ಗೆ ಇಷ್ಟು ಮಾಹಿತಿ ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಧನ್ಯವಾದಗಳು ವೀಕ್ಷಕರೇ.